ನೋಡ್ರಿ ಇಲ್ಲಿ ಏನಿದೆ ಅಂತಂದರೆ ಪ್ರಾಣಿ ಮತ್ತು ಸಸ್ಯಗಳಲ್ಲಿ ಸಾಗಾಣಿಕೆ ವಿಸರ್ಜನಾ ವಿಧಾನಗಳನ್ನು ಅರಿಯುವುದು. ಸೊ ಒಂದನೇ ಪ್ರಶ್ನೆ ನೋಡಿ, ಮಾನವನ ದೇಹದಲ್ಲಿ ಪ್ಲಾಸ್ಮಾ ರೂಪದಲ್ಲಿ ಇರುವ ದ್ರವ ಯಾವುದು ಅಂತಂದ್ರೆ ನಮ್ಮೆಲ್ಲರಿಗೂ ಗೊತ್ತು, ಅದು ರಕ್ತ ಅಂತ. ನೆಕ್ಸ್ಟ್ ಎರಡನೇ ಪ್ರಶ್ನೆ, ದೇಹಕ್ಕೆ ಆಕ್ಸಿಜನ್ ಒದಗಿಸುವ ರಕ್ತದ ಕಣ ಯಾವುದು ಅಪ್ಪ ಅಂತಂದ್ರೆ ಇಲ್ಲಿ ಬಿಳಿ ರಕ್ತ ಕಣಗಳು ಕೊಟ್ಟಿದ್ದಾರೆ, ಕೆಂಪು ರಕ್ತ ಕಣಗಳು ಕೊಟ್ಟಿದ್ದಾರೆ, ಹಳದಿ ರಕ್ತ ಕಣಗಳು, ಕಿರುತಟ್ಟೆಗಳು ಅಪ್ಪ ಅಂತಂದರೆ ಇಲ್ಲಿ ಹಳದಿ ಕಣಗಳು ಏನಪ್ಪ ರಕ್ತ ಕಣಗಳು ಸರಿಯಾದ ಉತ್ತರ ಆಗುತ್ತದೆ. ನೆಕ್ಸ್ಟ್ ಮೂರನೇ ಪ್ರಶ್ನೆ ನೋಡಿ, ಮೂರನೇ ಪ್ರಶ್ನೆ ಏನಪ್ಪ ಅಂತಂದ್ರೆ ನಮಗೆ ಗಾಯವಾದಾಗ ರಕ್ತವನ್ನು ಹೆಪ್ಪುಗಟ್ಟಲು ಸಹಾಯ ಮಾಡುವ ಕಣದಂಗ ಯಾವುದು ಅಂತಂದರೆ ಇಲ್ಲೇನಪ್ಪ ಅಂತಂದ್ರೆ ಕಿರುತಟ್ಟೆಗಳು, ಪ್ಲೇಟ್ಲೆಟ್ಸ್ಗಳು ಆಗ್ತವೆ. ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ, ಆಕ್ಸಿಜನ್ ಯುಕ್ತ ರಕ್ತವನ್ನು ಹೃದಯದಿಂದ ದೇಹದ ಎಲ್ಲ ಭಾಗಗಳಿಗೆ ಕೊಂಡೊಯ್ಯುವ ರಕ್ತನಾಳ ಯಾವುದಪ್ಪ ಅಂತಂದ್ರೆ ಅಪದ ಮನಿಗಳು ಆತವ. ಅಪ್ಪ ಏನು ಮಾಡ್ತಾನಪ್ಪ ಅಂತಂದ್ರೆ ಮಕ್ಕಳು ಸ್ಕೂಲಿಗೆ ಬಿಟ್ಟು ಹೋಗ್ತಾರಲ್ಲ, ಅಂದ್ರೆ ಅಪ್ಪ ಹೊರಗೆ ಹೋಗ್ತಾನಲ್ಲ, ಅದಕ್ಕೆ ಅಪ್ಪದ ಮನಿಗಳು ಅಂತ ನಾನು ಈ ಥರ ನೆನ್ಪಿಟ್ಕೊಂಡೆ, ನೀವು ಆ ಥರ ನೆನ್ಪಿಟ್ಕೊರಿ. ಐದನೇ ಪ್ರಶ್ನೆ, ನಾಡಿ ಮಿಡಿತವನ್ನು ವ್ಯಕ್ತಪಡಿಸುವ ದರವೇ ಯಾವುದಪ್ಪ ಅಂತಂದ್ರೆ ನಾಡಿ ಮಿಡಿತ ದರ. ನೆಕ್ಸ್ಟ್ ಆರನೇ ಪ್ರಶ್ನೆ ನೋಡ್ರಿ, ಆರನೇ ಪ್ರಶ್ನೆ ಏನಪ್ಪ ಅಂದರೆ ಇಲ್ಲೊಂದು ಚಿತ್ರ ಕೊಟ್ಟಿದ್ದಾರೆ. ಈ ಚಿತ್ರ ಲೋಮನಾಳಗಳನ್ನು ಸೂಚಿಸುವ ಭಾಗ ಯಾವುದಪ್ಪ ಅಂತಂದ್ರೆ ಈ ಲೋಮನಾಳಗಳು ಏನಪ್ಪ ಅಂದ್ರೆ ಅಪದ ಮನಿ ಮತ್ತು ಅಭಿನ ಮನಿಗಳನ್ನು ಸೇರಿಸ್ತಕ್ಕಂಥ ಭಾಗಗಳಿಗೆ ನಾವು ಲೋಮನಾಳಗಳು ಅಂತ ಹೇಳ್ತೀವಿ. ಇಲ್ಲಿ ಸಿ ಭಾಗ ಇದೆ ಅಲ್ಲೇ ಚಿತ್ರದಲ್ಲಿ, ಇದು ಏನಪ್ಪ ಅಂದ್ರೆ ಸರಿಯಾದ ಉತ್ತರ ಇಲ್ಲಿ ಡಿ ಅಂತ ಕೊಟ್ಟಿದ್ದಾರೆ. ಸೊ ಏಳನೇ ಪ್ರಶ್ನೆ, ಹೃದಯದಲ್ಲಿ ಎರಡು ಕೋಣೆಗಳ ನಡುವೆ ಅಡ್ಡಗೋಡೆ ಯಾವ ಕ್ರಿಯೆಯನ್ನು ತಡೆಯಲು ಸಹಾಯ ಮಾಡುತ್ತದೆ ಅಪ್ಪ ಅಂತಂದ್ರೆ ಇಲ್ಲಿ ಆಕ್ಸಿಜನ್ ಯುಕ್ತ ರಕ್ತದ ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ಯುಕ್ತ ರಕ್ತದ ಮಿಶ್ರಣವನ್ನು ಏನಪ್ಪ ಅಂತಂದ್ರೆ ಇದು ತಡೆಗಟ್ಟಲೆ ಅಂತಪ್ಪ ಅಂದರೆ ಇದು ಮಾಡುತ್ತೆ. ನಮ್ಮ ಎಲ್ಲರಿಗೂ ಗೊತ್ತು, ಹೃದಯ ಏನಪ್ಪ ಅಂತಂದ್ರೆ ಒಟ್ಟು 4 ಕೋಣೆಗಳು ಇರ್ತವೆ, ಅದು 4 ಚೇಂಬರ್ಸ್ ಇರ್ತವೆ, ಹೃತ್ಕಣ ಮತ್ತು ಹೃತ್ಕರ್ಷಿಗಳು ಇರ್ತವೆ. ಅವುಗಳ ನಡಬರ್ಕ್ ಏನಪ್ಪ ಅಂತಂದ್ರೆ ಆಕ್ಸಿಜನ್ ಯುಕ್ತ ಮತ್ತು ಆಕ್ಸಿಜನ್ ಈ ಕಾರ್ಬನ್ ಡೈಆಕ್ಸೈಡ್ ಯುಕ್ತ ರಕ್ತ ಮಿಶ್ರಣ ಆಗಬಾರ್ದಂತ ಅದು ಇದು ಗೋಡೆ ಇರ್ತದೆ. ನೆಕ್ಸ್ಟ್ 8ನೇ ಪ್ರಶ್ನೆ ಏನಪ್ಪ ಅಂತಂದ್ರೆ ಹೃದಯ ಬಡಿತವನ್ನು ಅಳತೆ ಮಾಡಲು ಬಳಸುವ ಇದು ಸ್ಟೆಥೋಸ್ಕೋಪ್ ಅಂತ ಹೇಳ್ತೇವೆ. ನೆಕ್ಸ್ಟ್ 9ನೇ ಪ್ರಶ್ನೆ, ದೇಹದ ನಾಳಗಳಲ್ಲಿ ರಕ್ತವು ಆಂದೋಲನಗೊಳ್ಳುತ್ತದೆ ಎಂಬುದು ಅಭಿಪ್ರಾಯದಿಂದ ಅಂದರೆ ದೇಹದ ನಾಳಗಳಲ್ಲಿ ರಕ್ತವು ಆಂದೋಲನಗೊಳ್ಳುತ್ತದೆ ಅಂದರೆ ದೇಹದ ಮೂಲಕ ಏನಪ್ಪ ಅಂತಂದ್ರೆ ರಕ್ತ ಏನಾಗ್ತಪ್ಪ ಅಂತ ಸರಬರಾಜು ಆಗ್ತಾ ಅಂತ ಮೊದಲೇ ಕೇಳಿದಂಥ ವಿಜ್ಞಾನಿ ಯಾರಪ್ಪ ಅಂತ ಹೇಳಿದರೆ ಇಲ್ಲಿ ವಿಲಿಯಂ ಹಾರ್ವೆ ಅಂತ ಹೇಳ್ಬೋದು ನಾವು. ಇದಕ್ಕೇನಪ್ಪ ಅಂದ್ರೆ ವಿಲಿಯಂ ಹಾರ್ವೆ ಸರಿಯಾದ ಉತ್ತರ ಆಗ್ತದೆ. ಈಗ 10ನೇ ಪ್ರಶ್ನೆ, ಯಾವುದೇ ಪರಿಚಲನಾ ವ್ಯೂಹವಿಲ್ಲದ ಪ್ರಾಣಿ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ ಏನಪ್ಪ ಅಂತಂದ್ರೆ ಸ್ಪಂಜ್ ಇದೆ, ಮೀನು, ಸಸ್ಯ, ಜಿರಳೆ. ಇವುಗಳಲ್ಲಿ ಏನಪ್ಪ ಅಂತಂದ್ರೆ ಪರಿಚಲನಾ ವ್ಯೂಹ ಇದೆ, ಅಂದರೆ ನೀರಿಂದ ಆಹಾರದಲ್ಲಿ ಇವುಗಳಲ್ಲಿ ಏನಪ್ಪ ಅಂತಂದ್ರೆ ಸ್ಪಂಜಿನಲ್ಲಿ ಏನಪ್ಪ ಅಂತಂದ್ರೆ ಇರೋದಿಲ್ಲ. ನೆಕ್ಸ್ಟ್ ಎಲೆಗಳು ದ್ಯುತಿ ಸಂಶ್ಲೇಷಣೆಯಲ್ಲಿ ಉಪಯೋಗಿಸುವ ಅನಿಲ ಯಾವುದಪ್ಪ ಅಂತಂದ್ರೆ ಇಲ್ಲಿ ಎಲೆಗಳು ಏನಪ್ಪ ಅಂತಂದ್ರೆ ದ್ಯುತಿ ಸಂಶ್ಲೇಷಣೆದ ಕಾರ್ಬನ್ ಡೈಆಕ್ಸೈಡನ್ನು ಉಪಯೋಗಿಸ್ಕೊಳ್ತಾವೆ. 12ನೇ ಪ್ರಶ್ನೆ, ಸಸ್ಯದ ಯಾವ ಭಾಗವು ನೀರು ಮತ್ತು ಪೋಷಕಗಳನ್ನು ಎಲೆಗಳಲ್ಲಿ ಸಾಗಿಸುತ್ತದೆ? ನೀರು ಅಂತಂದರೆ ಇದು ಸಸ್ಯದ ಯಾವ ಭಾಗವು ನೀರು ಮತ್ತು ಪೋಷಕಗಳನ್ನು ಯಾವ ಭಾಗಪ್ಪ ಅಂದರೆ ಬೇರೆ ಏನಪ್ಪ ಅಂತಂದ್ರೆ ನೀರನ್ನು ಸಾಗಿಸ್ತದೆ. ನೆಕ್ಸ್ಟ್ 13ನೇ ಪ್ರಶ್ನೆ ಏನಪ್ಪ ಅಂತಂದರೆ ಜೀವಿಯೊಂದರಲ್ಲಿ ವಿಶಿಷ್ಟ ಕಾರ್ಯಗಳನ್ನು ನಡೆಸುವ ಜೀವಕೋಶಗಳ ಗುಂಪು. ಇಲ್ಲಿ ಜೀವಕೋಶಗಳ ಗುಂಪನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಏನಪ್ಪ ಅಂತಂದರೆ ಇಲ್ಲಿ ಅಂಗಾಂಶ ಅಥವಾ ಇಲ್ಲಿ ಉತ್ತರ ಇಲ್ಲಿ ಡಿ ಕೊಟ್ಟಿದ್ದಾರೆ, ಆದರೆ ಅದು ಅಂಗಾಂಶ ಸರಿಯಾದ ಉತ್ತರ ನೋಡಿ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ 14ನೇ ಪ್ರಶ್ನೆ, ಸಸ್ಯಗಳಲ್ಲಿ ನೀರು ಮತ್ತು ಪೋಷಕಗಳನ್ನು ಸಾಗಾಣಿಕೆ ಮಾಡುವ ವಾಹಕ ಅಂಗಾಂಶ ಯಾವುದು? ನೀರು ಮತ್ತು ಪೋಷಕಗಳ ಸಾಗಾಣಿಕೆ ಯಾವುದು ಮಾಡ್ತಪ್ಪ ಅಂದರೆ ಅದು ಝೈಲಮ. 15ನೇ ಪ್ರಶ್ನೆ, ಸಸ್ಯದ ಎಲ್ಲ ಭಾಗಗಳಿಗೆ ಆಹಾರ ಸಾಗಾಣಿಕೆ ಮಾಡುವ ವಾಹಕ ಅಂಗಾಂಶ ಯಾವುದು? ಆಹಾರ ಅಂತಂದ್ರೆ ಫುಡ್ ಅಂತಂದ್ರೆ ಫ್ಲೋಯಮನ್ನೇ ಬಿಡಬೇಕು. ನೆಕ್ಸ್ಟ್ 16ನೇ ಪ್ರಶ್ನೆ ನೋಡಿ, 16ನೇ ಪ್ರಶ್ನೆ ಏನಪ್ಪ ಅಂತಂದರೆ
ಕಾಂಡದ ಮೂಲಕ ನೀರು ಮೇಲೇರುವ ಚಟುವಟಿಕೆ ಮಾಡಲು ಶಾಲೆಯಲ್ಲಿ ಸುಲಭವಾಗಿ ಉಪಯೋಗಿಸುವುದಾದ ಸಸ್ಯ ಯಾವುದಪ್ಪ ಅಂತಂದರೆ ಇಲ್ಲಿ ಕರ್ಣಕುಂಡಲ ಅಂತ. ನೆಕ್ಸ್ಟ್ 17ನೇ ಪ್ರಶ್ನೆ, ಸಸ್ಯಗಳು ಕೂಡ ಬಹಳಷ್ಟು ನೀರನ್ನು ಬಿಡುಗಡೆ ಮಾಡುತ್ತವೆ. ಈ ಕ್ರಿಯೆಯನ್ನು ಏನಪ್ಪ ಅಂತಂದರೆ ನಾವು ಬಾಷ್ಪ ವಿಸರ್ಜನೆ ಅಂತ ಹೇಳ್ತೇವೆ. ನೆಕ್ಸ್ಟ್ 18ನೇ ಪ್ರಶ್ನೆ, ಎಲೆಗಳ ಯಾವ ಭಾಗವು ಬಾಷ್ಪ ವಿಸರ್ಜನೆಗೆ ನೆರವಾಗುತ್ತದೆಯಪ್ಪ ಅಂತಂದ್ರೆ ಇಲ್ಲಿ ಪತ್ರರಂಧ್ರಗಳು, ಅಂಗಾಂಶ, ರಕ್ತನಾಳ ಅಂದ್ರೆ ಪತ್ರರಂಧ್ರ, ಸ್ಟೊಮಾಟೋಗಳ ಮೂಲಕ ಏನಪ್ಪ ಅಂದ್ರೆ ಬಾಷ್ಪ ವಿಸರ್ಜನೆ ಆಗ್ತದೆ. ಸೊ ಕಲಿಕಾ ಫಲ ನೋಡ್ರಿ, ಇಲ್ಲಿ 2ನೇ ಪ್ರಾಣಿ ವಿಸರ್ಜನಾ ವಿಧಾನಗಳನ್ನು ಅರಿಯುವುದು ಅಂತ. ಇಲ್ಲಿ 1ನೇ ಪ್ರಶ್ನೆ ಏನು ಕೊಟ್ಟಿದ್ದಾರೆ, ಜಲಚರ ಪ್ರಾಣಿಗಳು ನೀರಿನಲ್ಲಿ ತ್ಯಾಜ್ಯಗಳನ್ನು ವಿಸರ್ಜಿಸುವ ರೂಪ ಯಾವುದಪ್ಪ ಅಂತಂದ್ರೆ ಇಲ್ಲಿ ಅಮೋನಿಯಾ ಆಗ್ತದೆ. ನೆಕ್ಸ್ಟ್ 2ನೇ ಪ್ರಶ್ನೆ ನೋಡಿ, 2ನೇ ಪ್ರಶ್ನೆ ಏನಪ್ಪ ಅಂತಂದ್ರೆ ಸಾಮಾನ್ಯವಾಗಿ ಒಬ್ಬ ವಯಸ್ಕ ಮಾನವನು ವಿಸರ್ಜಿಸುವ ತ್ಯಾಜ್ಯ ಯಾವುದಪ್ಪ ಅಂತಂದರೆ ಇಲ್ಲಿ ಯೂರಿಯಾ ಅಂತ ಹೇಳಬೇಕು. ನೆಕ್ಸ್ಟ್ 3ನೇ ಪ್ರಶ್ನೆ, ಮಾನವನ ದೇಹದಲ್ಲಿ ರಕ್ತವನ್ನು ಶುದ್ಧೀಕರಿಸುವಂತಹ ಅಂದರೆ ರಕ್ತವನ್ನು ಶುದ್ಧೀಕರಿಸುವಂತಹ ಅಂಗ ಯಾವುದಪ್ಪ ಅಂತಂದ್ರೆ ಇಲ್ಲಿ ರಕ್ತವನ್ನು ಶುದ್ಧೀಕರಿಸ್ತಕ್ಕಂಥ ಅಂಗ ಯಾವುದಪ್ಪ ಅಂತಂದ್ರೆ ಇಲ್ಲಿ ಮೂತ್ರಪಿಂಡಗಳೇನಪ್ಪ ಅಂತಂದ್ರೆ ಆಗ್ತದೆ ಇಲ್ಲಿ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ 4ನೇ ಪ್ರಶ್ನೆ, ಒಬ್ಬ ವ್ಯಕ್ತಿಯು ಮೂತ್ರಪಿಂಡಗಳ ವೈಫಲ್ಯದ ಸಮಸ್ಯೆಯನ್ನು ಎದುರಿಸುತ್ತಾನೆ. ಸೊ ಅವನಿಗೆ ಏನಪ್ಪ ಅಂತಂದ್ರೆ ವೈದ್ಯರು ನೀಡುವ ಸಲಹೆ ಏನಪ್ಪ ಅಂದ್ರೆ ಡಯಾಲಿಸಿಸ್. ಸೊ 5ನೇ ಪ್ರಶ್ನೆ ನೋಡಿ, 5ನೇ ಪ್ರಶ್ನೆ ಏನಪ್ಪ ಅಂತಂದ್ರೆ ಇಲ್ಲಿ ಒಂದು ಚಿತ್ರ ಕೊಟ್ಟಿದ್ದಾರೆ ನೋಡಿ. ಕೊಳವೆಯಂತಿರುವ ಮೂತ್ರನಾಳಗಳ ಮೂಲಕ ಮೂತ್ರವು ಮೂತ್ರಜನಕಾಂಗಗಳಲ್ಲಿ ಪ್ರವೇಶಿಸುತ್ತದೆ. ಆ ಕೊಳವೆ ಆಕಾರದ ಭಾಗದ ಚಿತ್ರದಲ್ಲಿ ತೋರಿಸಿರುವುದು ಅದಕ್ಕೆ ಏನಂತಾರ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇವೆರಡು ಕಾಣಿಸ್ತಾ ಇದೆಯಲ್ಲ, ಅದು ಮ್ಯಾಗಿಂದ ಏನಪ್ಪ ಅಂದರೆ ಮೂತ್ರಪಿಂಡಗಳು ಅವ, ಇದೇನಪ್ಪ ಅಂತಂದರೆ ಇವು ಮೂತ್ರನಾಳಗಳು ಅಂತ ಹೇಳ್ತೇವೆ. ಸೊ ಫ್ರೆಂಡ್ಸ್, ಇವೇನಪ್ಪ ಅಂತಂದರೆ ಎಷ್ಟು ಪ್ರಶ್ನೆಗಳು ಮುಂದೆ ಚಾಪ್ಟರ್ ಮೇಲೆ ಇದ್ದವು. ಮುಂದೇನಪ್ಪ ಅಂದರೆ ಇನ್ನೂ ಹೆಚ್ಚಿನ ಪ್ರಶ್ನೆಗಳಿಂದ ಧನ್ಯವಾದಗಳು ಫ್ರೆಂಡ್ಸ್.